ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಬಂದಿರುವಂಥ ಒಂದು ಜಾಗ ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟ್ಗೆ. ಈ ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟ್ ಇರೋದು ಶೇಷಾದ್ರಿಪುರಂ ಸರ್ಕಲ್ನಲ್ಲಿ ತುಂಬ ದೊಡ್ಡದಾಗಿರುವಂಥ ಔಟ್ಲೆಟ್ನ ಓಪನ್ ಮಾಡಿದ್ದಾರೆ ಈ ಚಾಲುಕ್ಯ ಸಾಮ್ರಾಟ್ ಅವರು. ತುಂಬಾ ಚೆನ್ನಾಗಿರುವಂಥ ಒಂದು ಆಂಬಿಯನ್ಸ್ ಇದೆ. ಹಾಗೆ ಹೊರಗಡೆ ನೋಡ್ತಾ ಇರುವಾಗಲೇ ಒಂದು ನಾಸ್ಟಾಲಜಿಕ್ ಫೀಲ್ನ ಕೊಡುತ್ತೆ. ಈ ಚಾಲುಕ್ಯ ಸಾಮ್ರಾಟ್ ಹೋಟೆಲು ಬೆಂಗಳೂರು ನಗರದಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಐತಿಹಾಸಿಕ ಹೋಟೆಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಹೋಟೆಲ್ಗೆ ದಶಕಗಳ ಇತಿಹಾಸ ಇದೆ ಅಂತಾನೆ ಹೇಳಬಹುದು. ಹೋಟೆಲ್ನ ಹೆಸರಿನಂತೆ ಚಾಲುಕ್ಯ ಅಂತಾನೆ ಇದು ಒಂದು ಕರ್ನಾಟಕದ ಐತಿಹಾಸಿಕ ಚಾಲುಕ್ಯ ವಂಶನ ನೆನಪಿಸುತ್ತೆ. ಇದರಲ್ಲಿರುವಂತಹ ಆಹಾರ ಮತ್ತೆ ವಾತಾವರಣ ಮತ್ತೆ ಸೇವೆ ಈ ಹೋಟೆಲ್ನ ವಿಶಿಷ್ಟ ಆಗಿದೆ. ಚಾಲುಕ್ಯ ಸಾಮ್ರಾಟ್ ಹೋಟೆಲ್ ಪ್ರಾರಂಭ ಆಗಿದ್ದು 1980 ಒಂದು ಸಣ್ಣ ಉಪಹಾರ ಗೃಹವಾಗಿದ್ದಂಥ ಈ ಚಾಲುಕ್ಯ ಸಾಮ್ರಾಟು ಜನಪ್ರಿಯತೆ ಪಡಿತಾ ಒಂದು ದೊಡ್ಡದಾಗಿರುವಂಥ ರೆಸ್ಟೋರೆಂಟ್ ಆಗಿ ಬದಲಾಗ್ತಾ ಬಂತು. ಈ ಹೋಟೆಲ್ನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ಕೆಲವು ಖಾದ್ಯಗಳಿವೆ. ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೇನೆ ಇಲ್ಲಿ ಸಿಗುವಂಥ ರೆಡ್ ಕಲರ್ ಮಸಾಲೆ ದೋಸೆ ಇಲ್ಲಿನ ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹಚ್ತಾರೆ. ಹಾಗೆ ರುಚಿ ಹಾಗೆ ಕ್ರಿಸ್ಪಿನೆಸ್ ಅಂತೂ ತುಂಬ ಚೆನ್ನಾಗಿ ಇರುತ್ತೆ. ನಾನು ಮುಂದೆ ಹೋಗ್ತಾ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಸಿಗುವಂಥ ರವೆ ಇಡ್ಲಿ, ಫಿಲ್ಟರ್ ಕಾಫಿ, ಬಟನ್ ಇಡ್ಲಿ ಹಾಗೆ ಬಿಸಿಬೇಳೆ ಬಾತ್ ಅಂತೂ ಸಖತ್ತಾಗಿ ಇತ್ತು. ಸೊ ನಾವು ಇದಿಷ್ಟು ಟ್ರೈ ಮಾಡಿದ್ವಿ. ನಮಗೆ ಇದಿಷ್ಟು ಎಲ್ಲ ಐಟಮ್ಸು ಕೂಡ ತುಂಬಾ ಇಷ್ಟ ಆಯಿತು. ಈ ಹೊಸ ಔಟ್ಲೆಟ್ನ ನಾವು ನೋಡ್ತಾ ಇರೋವಂಥದ್ದು ಒಂದು ರಾಯಲ್ ಲುಕ್ನ ಕೊಟ್ಟಿದ್ದಾರೆ. ಅಲ್ಲಿ ಯೂಸ್ ಮಾಡಿರೋವಂಥ ಟೇಬಲ್ ಆಗಲಿ ಚೇರ್ ಆಗಲಿ ಅಲ್ಲಿರುವಂಥ ಒಂದು ಆಂಬಿಯನ್ಸ್ ಆಗಲಿ ಸಖತ್ ರಾಯಲ್ ಆಗಿದೆ. ತುಂಬಾ ಇಷ್ಟಪಡ್ತೀರಾ ನೀವು ಹೋದರೂ ಕೂಡ. ಹಾಗೆ ಮಕ್ಕಳಿಗೂ ಕೂಡ ಒಂದು ಆರಾಮವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮಕ್ಕಳ ಚೇರ್ ಕೂಡ ಅವೈಲೇಬಲ್ ಇರುತ್ತೆ. ಅವ್ರನ್ನ ಅದರಲ್ಲೇ ಕೂರಿಸ್ಬಿಟ್ಟು ನಾವು ತಿಂಡಿ ತಿನ್ಕೊಂಡು ಮಕ್ಕಳಿಗೂ ತಿಂಡಿ ತಿನ್ನಿಸ್ಕೊಂಡು ಒಂದು ಸಖತ್ತಾಗಿರುವಂಥ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರಬಹುದು ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿರುವಂಥ ಒಂದು ಮೆನು ವಿಚಾರಕ್ಕೆ ಬಂದರೆ ರೇಟ್ಗಳೆಲ್ಲ ರೀಸನಬಲ್ ಆಗಿದೆ ಅಂತಲೇ ಹೇಳಬಹುದು. ತುಂಬ ಪಾಶ್ ಆಗಿರೋಂಥ ಹೋಟೆಲಿಗೆ ನಾವು ಹೋದರೆ ತುಂಬ ಕಾಸ್ಟ್ಲಿಯಾಗೇ ಇರುತ್ತೆ ಎಲ್ಲನೂ. ಬಟ್ ಇಲ್ಲಿ ಪರವಾಗಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗೂ ಇಲ್ಲ, ಅಷ್ಟೊಂದು ರೇಟ್ ಕಮ್ಮಿ ಅಂತಲೂ ಹೇಳೋದಕ್ಕಾಗಲ್ಲ. ಒಂದು ಮೀಡಿಯಮ್ ರೇಂಜಲ್ಲಿ ಇದೆ. ಹಾಗೆ ಅಲ್ಲಿ ಕೊಡುವಂಥ ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಕೂಡ ಆ ರೇಟ್ಗೆ ತಕ್ಕನಾಗೆ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಇಡ್ಲಿ ಸಾಂಬಾರು, ಮಿನಿ ಇಡ್ಲಿ ತೊಗೊಂಡ್ರೆ ನಿಮಗೆ ಅದ್ರ ಜೊತೆಯಲ್ಲಿ ಸೂಪ್ನ ಕೊಡ್ತಾರೆ. ತುಂಬ ಖಾರವಾಗಿ ಸ್ಪೈಸಿಯಾಗಿ ಇರುತ್ತೆ. ಪೆಪ್ಪರೆಲ್ಲ ಸಖತ್ತಾಗಿ ಹಾಕಿರ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಇತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ತಿಂದರು. ಇಡ್ಲಿ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಇತ್ತು. ಅದ್ರ ಜೊತೆಯಲ್ಲಿ ರವೆ ಇಡ್ಲಿ ಕೂಡ ತೊಗೊಂಡಿದ್ವಿ. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಇತ್ತು. ಇಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರು. ಹಾಗೆ ನಾವು ವೆಯ್ಟ್ ಮಾಡ್ತಿರುವಂಥ ರೆಡ್ ಕಲರ್ ಮಸಾಲೆ ದೋಸೆ ಬಂದೇ ಬಿಡ್ತು. ರೆಡ್ ಕಲರ್ ಮಸಾಲೆ ದೋಸೆ ಅಂತ ಯಾರಾದರೂ ಹೇಳಿದರೆ ನಮಗೆ ಥಟ್ ಅಂತ ನೆನಪಿಗೆ ಬರೋದೆ ಚಾಲುಕ್ಯ ಸಾಮ್ರಾಟ್ ಹೋಟೆಲ್ಲು. ಸೊ ಇಲ್ಲಿನ ಫೇಮಸ್ ಅಂತೂ ಇದು. ಅಷ್ಟು ಕ್ರಿಸ್ಪಿಯಾಗಿ ಇರುತ್ತೆ. ಒಳಗಡೆ ಸಖತ್ತಾಗಿ ಕೆಂಪು ಚಟ್ನಿ ಹಚ್ಚಿರ್ತಾರೆ. ಅದ್ರ ಜೊತೆಯಲ್ಲಿ 3 ವೆರೈಟಿ ಚಟ್ನಿ ಕೊಟ್ಟಿರ್ತಾರೆ. ಒಂದು ಕೋಕೋನಟ್ ಚಟ್ನಿ ವೈಟ್ ಕಲರ್ದು, ಹಾಗೆ ಗ್ರೀನ್ ಕಲರ್ದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿರ್ತಾರೆ. ಹಾಗೆ ಒಂದು ರೆಡ್ ಕಲರ್ ಚಟ್ನಿ ಕಡಲೆಕಾಯಿ ಬೀಜದಾಗಿರುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ಇತ್ತು. ಈ ಒಂದು ದೋಸೆನೇ ಪಳಪಳ ಅಂತ ಹೊಳಿತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮುರಿಬೇಕಾದ್ರೇ ಎಷ್ಟು ಕ್ರಿಸ್ಪಿಯಾಗಿ ಬಂತು ಅಂತ. ಇದರ ಒಂದು ವಿಶೇಷತೆ ಟೇಸ್ಟು ನಾವಂತೂ ಮನೇಲಿ ತಿನ್ನೋದಕ್ಕಾಗೋದಿಲ್ಲ. ಸೊ ನೀವು ಕೂಡ ಈ ಒಂದು ರೆಡ್ ಕಲರ್ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಅಲ್ಲಿಗೆ ಹೋಗಿ ತಿನ್ನಬೇಕು. ಸೊ ಇದಿಷ್ಟನ್ನು ನಾವು ತಿನ್ಕೊಂಬಿಟ್ಟು ಲಾಸ್ಟಲ್ಲಿ ಕಾಫಿನ ಕುಡಿದ್ಬಿಟ್ಟು ಅಲ್ಲಿಂದ ಹೊರಡಬೇಕಾಯಿತು. ನಮ್ಮ ಒಂದು ಬ್ರೇಕ್ಫಾಸ್ಟ್ ಒಂದು ಜರ್ನಿ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬಹುದು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಆ ಒಂದು ತಿಂಡಿ ತಿನಿಸನ್ನು ಸವಿದ್ಬಿಟ್ಟು ಮನೆಗೆ ಬಂದ್ವಿ. ಎಲ್ಲರಿಗೂ ಸಖತ್ತಾಗಿ ಇಷ್ಟ ಆಯಿತು.
ಕಾಫಿ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬಹುದು. ಸೊ ಇದಿಷ್ಟು ಆಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ. ನಿಮ್ಮ ಒಂದು ಚಾಲುಕ್ಯ ರೆಸ್ಟೋರೆಂಟ್ಗೆ ಹೋಗಿರುವಂಥ ಒಂದು ನೆನಪುಗಳನ್ನ ತಂದುಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ವಿಸಿಟ್ ಮಾಡಿ ಈ ಚಾಲುಕ್ಯ ರೆಸ್ಟೋರೆಂಟಲ್ಲಿ ನಿಮ್ಮ ಒಂದು ನಾಸ್ಟಾಲಜಿಕ್ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂಥ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.